ಇಂಟ್ರೊಡಕ್ಷನ್ ಅಪ್ಪುಗೆ ದರ್ಶನ್ಗೆ ಸುದೀಪ್ಗೆ ಕೊಡ್ರಪ್ಪ ನಮಗ್ ಬೇಡ್ರಪ್ಪ ಈ ಲೋಕಲ್ ಸ್ಟಾರ್ನ ಹಿಡಿಯಕ್ಕೆ ಯಾರಿಂದ ಆಗತ್ತೆ ಚಿಕನಿ ಚಮೇಲಿ ಚಕಲಿ ಚಿಮೇಲಿ ಚೌವಾ ಚೂಡಾಕೆ ಆಯಿ 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 ಲಕ್ತ ಕುಳ್ಳನಂ ಕಳನಂ ತಿರ್ಗಲೆ ಹಿಡ್ದನಂ ಪೊಲೀಸ್ ಈ ಸಿಂಹಕ್ಕೆ ಬಲೆ ಹಾಕೊಂಡು ಯಾರಲ್ಲ ಲೇ ರಂಗಣ್ಣ ಇದೇನೋ ಮಲ್ಲಮ್ಮನ್ ಬಾವಾಡ ಸಿನಿಮಾದಲ್ಲಿ ಶಕೀಲಾ ನೋಡ್ದಂಗ ಆಗ್ತಾ ಇದೆಯಲ್ಲ ಅಯ್ಯೋ ಪೊಲೀಸ್ ಅನ್ಕೊಳ್ಬಿಟ್ಟು ನಾನೇ ನಿನ್ನ ಹಿಡ್ಕೊಳ್ಬಿಟ್ಟಲ್ಲೋ ನೀನೇನ್ ಹೆದರ್ಕೋಬೇಡ ಇವಕ್ಕೆಲ್ಲ ಕೈ ಮಾಡ್ತೀನಾ ಯಾರ ಮೇಲೆ ಕೈ ಮಾಡ್ತಾ ಇದೀಯ ಇವನ್ ಮೇಲೆ ನಿನ್ ಕತೆ ಮುಗ್ದೈತಲ್ಲ ನನ್ನ ಎದುರು ಹಾಕೊಂಡು ಬದುಕ್ತಾನೆ ಇಲ್ಲಿ ಮನೆಗೆ ಫೋನ್ ಮಾಡಿ ಇವತ್ತು ಬರಲ್ಲ ತಪ್ಪಾಯ್ತಣ್ಣ ಕ್ಷಮಿಸ್ಬಿಡಿ ಅಣ್ಣ ಅಣ್ಣ ನೋಡಿ ಬೇಕಾದ್ರೆ ನಡ್ನೀರಲ್ಲಿ ಕೈ ಬಿಟ್ಬಿಡಿ ಅಣ್ಣ ಆದ್ರೆ ಈ ಬೆಂಗಳೂರ ಮಾತ್ರ ಕೈ ಬಿಡ್ಬೇಡಿ ಅಣ್ಣ ನಿಮ್ಮನ್ನ ನಂಬ್ಕೊಂಡು 2 ಮಕ್ಳು ಮಾಡ್ಕೊಂಡಿದ್ದೀನಿ ನಂಬ್ಕೊಂಡು 2 ಮಕ್ಳು ಮಾಡ್ಬೋದು ನಾನು ಇಲ್ಲಂದ್ರೆ ನೀನ್ ಹೆಂಡತಿನ ಬಂಜೆ ಮಾಡ್ಬಿಡ್ತಾ ಇದ್ದೆ ಡವು ನಿಕಾಲಿ ಏನ್ಲ ಇದು ಯಾರ್ ಕಳ್ಳ ಯಾರ್ ಪೊಲೀಸು ನಿಮ್ ಡಿಲನಿಗೆ ಅರ್ಥ ಆಗ್ತಿಲ್ವಲ್ಲ ಏನ್ಲ ಇದು ಅದ್ ನಾನ್ ಹೇಳ್ತೀನಿ ಅಣ್ಣ ನಮ್ ಬಾಸು 300 ರೂಪಾಯಿದೊಂದು ಸಂಡೀಲ್ ಮಾಡ್ಕೊಂಡವ್ರೆ ಸರಿ ಅದ್ರಾಗ 50 ರೂಪಾಯಿ ಕಮಿಷನ್ ನಮಗೂ ಕೊಟ್ಟವ್ರಣ್ಣ ಮತ್ತಿನ್ನೇನು ನಡಿ ಮತ್ತೆ ಇನ್ನೊಂದು 20 ರೂಪಾಯಿ ಕೊಟ್ಬಿಡಿ ಅಂತ ನಮ್ಮ ಅವ್ರಾಣೆ ಕೊಡಲ್ಲ ನಿನಗ್ ಗೊತ್ತಿಲ್ಲ ಇವ್ರು ಒಂಥರ ಎ ಸರ್ಟಿಫಿಕೇಟ್ ಸಿನಿಮಾ ಪ್ರೇಕ್ಷಕರಿದ್ದಂಗೆ ಎಷ್ಟು ಬಿಚ್ಚಿದ್ರು ಸಾಲದ ಬಿಚ್ಚತಾನೆ ಡವ್ ಮಾಡಬೇಡ ನನ್ ಫ್ರೆಂಡ್ ಹೇಳವನೇ ಅಂತ ಕೊಡ್ತಾ ಇದ್ದೀನಿ ಓಡಬಿಡು ಮಾಡ್ಕೋಬೇಡ ಬೈ ಬರ್ತೀನಿ ಏ ಅಣ್ಣ ಕೋಪದಲ್ಲ ಆಮೇಲೆ ಬರೋದು ಹೆಂಗಸರು ಹಾಸ್ಟೆಲ್ ಕಾಯಕ್ಕೆ ಉಮೇಶ್ ಸ್ಟಡಿನೇ ಕಾವಲ್ಗೆ ಇಟ್ಟಂಗ ಆಯ್ತಪ್ಪ ನಿಮಗ್ ಕಾಕಿ ಬಟ್ಟೆ ಹಾಕಿರೋದು ಹೋರಪ್ಪ ಏನ ನೀನು ಏನು ಖಾದಿ ಮಂತೆ ಹೆಸರಿಕೊಂಡು ಕದಿ ಮಂತ್ ಕೆಲಸ ಮಾಡ್ತೀರ ನೀನು ಮಗ ಹೇ ಬೆಂಗಳೂರು ಸಿಟಿ ಇದು ಓದ್ಕೊಂಡಿದೀನಿ ದೊಡ್ಡ ಮನುಷ್ಯ ಅಂದ್ರೆ ಯಾವನೇ ಬೆಲೆ ಕೊಡಲ್ಲ ನಕಲ್ ಕೈಯಲ್ಲಿ ಕತ್ತಿ ಹಿಡಿಬೇಕು ಆವಾಗ ಬೆಲೆ ಕೊಡ್ತಾರೆ ಊರ್ ಕಡೆ ಯಾಕೋ ಬರ್ಲಿಲ್ಲ ನಾವು ಊರ್ ಕಡೆ ಬರ್ದೇ ಹೋದ್ರೇನು ನಮ್ಗೆಲ್ಲ ಇನ್ಫಾರ್ಮೇಶನ್ಗಳು ಹಂಗೆ ಬಂದ್ಬಿಡ್ತಾ ಇರ್ತವೆ ಅದು ನಾನು ಆ ರತಿಯಿಂದ ಬಿದ್ದು ಸಾಯ್ತಾ ಇದ್ನಲ್ಲ ಅವಳಿಗೇನೆ ಬೇರೆ ಮದುವೆ ಆಗೋಯ್ತಂತೆ ರಾತ್ರಿ ಹೊತ್ತೇನೋ ಗಂಡ ಸರಿಯಾಗಿ ಗಮನಿಸ್ಕೊಂತ ಇಲ್ಲ ಅಂತ ಪಕ್ಕದ ಮನೆ ಶಂಕರನ್ ಜೊತೆ ಪ್ಯಾಚಪ್ ಆಗ್ಬಿಟ್ಟಿದ್ಲಂತೆ ಹೌದಾ ವಿಷಯ ಗೊತ್ತಾಗಿ ರತಿ ಗಂಡ ರಮೇಶ ಶಂಕರನ್ ತಂಗಿನ ತೋಟದಲ್ಲೇ ಕೆಳಕೊಂಡ್ಬಿಟ್ಟಿದ್ದಂತೆ ಇಬ್ಬರು ಜಗಳದಲ್ಲಿ 3ನೇ ಅವನಿಗೆ ಲಾಭ ಅಂತ ಅಬ್ದುಲ್ಲಾ ರತಿನ ಫುಲ್ ಅಮುಕೊಂತ ಇದ್ನಂತೆ ವಿಷಯ ಗೊತ್ತಾಗಿ ಊರಲ್ಲೆಲ್ಲ ದೊಡ್ಡ ಗಲಾಟಾಗಿ ನನ್ ಮಗ ನಿನ್ನ ದೊಡ್ಡ ಮನುಷ್ಯ ಅಂತ ಕರ್ಕೊಂಡೋಗಿ ಪಂಚಾಯತ್ ಕಟ್ಟೆಯಲ್ಲಿ ಕೂರ್ಸಿದ್ರೆ ನೀನು ಆ ಶಂಕರನ್ ಚಿಕ್ಕ ತಂಗಿನ ಹಂಗೆ ವಾರಗಣ್ಣಲ್ಲಿ ನೋಡಿ ವಾರ್ಕೌಟ್ ಮಾಡ್ಕೊಂತ ಇದ್ದಂತೆ ಸುಮ್ನಿರಪ್ಪ ರೂಮಲ್ಲಿ ಮಾಡಿದ್ರನೇ ಬಯಲಿಗೆ ಬರ್ತದಂತೆ ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ ಆದ್ರೆ ಒಂದ್ ವಿಷಯ ಮಾತ್ರ ನಂಗೆ ಗೊತ್ತಾಯ್ತು ನೀನು ಅವಾಗ ಈಟಿಗೆ ಬರ್ತೀಯ ಹಸು ನೀನು ಒಂದೊಂದ್ಸಲಿ ಓರಿ ಆಗ್ಬಿಡ್ತೀಯ ಅದಿರ್ಲಿ 7ನೇ ಮರ್ತ್ಬಿಟ್ಟೆ ಇದಕ್ಕಿದ್ದಂಗೆ ರತಿಗೆ ಮಗು ಆಯ್ತಂತೆ ಅವ್ರ ಗಂಡ ಈ ಕಾಯಿ ನಮ್ ತೋಟದಲ್ಲ ಅಂತ ಓಡೋಗ್ಬಿಟ್ನಂತೆ ಅಯ್ಯೋ ನೋಡ್ತಿದ್ದಂಗೆ ಮಗು ಕಂಡು ಬಿಡುತ್ತಂತೆ ಮಾಲ್ಗನ್ ಮಾತಾಡ್ಸಿ ಹಿಡ್ಕೊಂಡ್ಬಿಟ್ರೆ ನೀನೇ ಮಗು ತಂದೆ ಅಂತ ದುರದೃಷ್ಟಕ್ಕೆ ಮಗು ಎದ್ಬಿಟ್ಟು ಅಳತರ ಬಿಕ್ಲಾ ಬಾಬು ನಿಡ್ಕೊಂಡ್ಬಿಟ್ಟವ್ರು ನೀನೇ ಅವ್ರಪ್ಪ ಅಂತ ಸದ್ಯ ನಾನ್ ತಪ್ಪಿಸ್ಕೊಂಡೆ ಯಾಕೆಂದ್ರೆ ಮಗುಗೆ ಗುಂಗುರ್ ಕೂದ್ಲು ಸದ್ಯ ಊರಲ್ಲಿ ನಾನಿರ್ಲಿಲ್ಲ ಇಲ್ಲಾಂದ್ರೆ ನನ್ನನ್ನೇ ಅಪ್ಪ ಅನ್ಬಿಟ್ಟು ಏನೋ ಪ್ರಾಣ ಹೋದ್ರು ಊರ್ ಬಿಟ್ಟು ಬರಲ್ಲ ಅಂದವನು ಅದಂಗಪ್ಪ ಬಂದೆ ಅಪ್ಪ ನೀರಿಲ್ದಿರೋ ಊರಲ್ಲಿ ಇರ್ಬೋದಪ್ಪ ಮಾನವ ಹೋಗಿರೋ ಊರಲ್ಲಿ ಇರಕ್ಕ ಆಗಲ್ಲ ಕಣೋ ಏನಾಯ್ತಂತ ನಮ್ಮಪ್ಪ ಊರ್ ತುಂಬಾ ಸಾಲ ಮಾಡಿ ಸತ್ತೋದ ಸಾಲ್ಗಾರ ಮನೆ ಒಳಗೆ ನುಗ್ಗಿ ಇರೋಬಲ್ಲ ತಕ್ಕೋಗ್ಬಿಟ್ರು ಇದನ್ನ ನೋಡಿ ನಮ್ಮವ್ವ ತಡಿಲಾರ್ದೆ ಸಾಯಕ್ಕೂ ಮುಂಚೆ ಒಂದು ಮಾತಾಡಿದ್ದು ನಿಮ್ ತಾತಂದು ಜಮೀನದೆ ಅದ್ ನಿನ್ಗೆ ಸೇರ್ಬೇಕು ಅಂದ್ರೆ ನಿಮ್ಮ ಮಾವ ಸೈನ್ ಹಾಕ್ಬೇಕು ಅವ್ನ್ ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟು ಹೋಗವನೇ ಕಣೋ ಅವನು ಒಂದು ಪತ್ರ ಬರ್ದವನೆ ಆ ಪತ್ರದಲ್ಲಿ ಅಡ್ರೆಸ್ ಅದೇ ಅವ್ನು ಹುಡುಕಿ ಸೈನ್ ಹಾಕ್ಸ್ಕಪ್ಪ ಆ ಜಮೀನ್ ನಿನಗೆ ಸೇರ್ತದೆ
ಅಂತ ಹೇಳ್ಬಿಟ್ಟು ಸತ್ತೋದ್ಲು ಕಣೋ. ನಮ್ಮ ಮಾವನ್ ಹುಡುಕಿ ಸೈನ್ ಹಾಕ್ಸ್ಕೊಂಡು ದುಡ್ಡು ಮಾಡಿ ಯಾವ ಊರಿಂದ ತಲೆ ತೆಗೆಸ್ಕೊಂಡ್ ಬಂದೋ ಅದೇ ಊರಲ್ಲಿ ತಲೆ ಎತ್ಕೊಂಡು ಹೋಗ್ಲಿಲ್ಲ. ನನ್ನ ಹೆಸರು ರಂಗಲ್ಲ ಮಂಗ ಅಂತ ಕರೆಯೋ ಚಾಲೆಂಜು. ಇದು ಕಡೆ ಕರೆಕ್ಟ್. ನನ್ನ ಮಗನ ಪ್ಯಾಂಟ್ ಅಲ್ಲಿ ಚಡ್ಡಿ ಇದೆಯಾ ಇಲ್ವಾ? ಆದ್ರೆ ನಮ್ಮ ಲೈಫ್ ಅಲ್ಲಿ ಚಾಲೆಂಜ್ ಮಾತ್ರ ಇರ್ಬೇಕು ಕಣ. ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ? ಯಾಕೆ? ನಾನು ಹೇಳಿದ್ದು ದುಡಿದು ಚಡ್ಡಿ ತಗೊಳ್ಳೋ ಚಾಲೆಂಜು, ಕದ್ದು ಚಡ್ಡಿ ಹಾಕೊಳ್ಳೋದಲ್ಲ. ನಮಗೆ ಕದಿಯೋದೇ ಒಂದು ಚಾಲೆಂಜು. ಲೇ ಲೈಫ್ ಅಲ್ಲಿ ಹುಡುಗಿರ್ನ ನಾವು ಹುಡ್ಕೊಂಡು ಹೋಗ್ಬಾರ್ದು, ಅವರೇ ನಮ್ಮನ್ನು ಹುಡ್ಕೊಂಡ್ ಬರಬೇಕು. ಇವಳೆ ಸಂಧ್ಯಾ. ಇವಳನ್ನ ನೋಡಿದ್ರೆ ಏರಿಯಾನೇ ನಡುಗುತ್ತೆ. ಏರಿಯಾದಲ್ಲಿ ಇವಳನ್ನ ಬಡ್ಡಿ ಮಗಳು ಅಂತಾನೆ ಕರೀತಾರೆ. ಯಾಕೆಂದ್ರೆ ಇವಳದು ಬಡ್ಡಿ ದಂಧೆ. ಡೈಲಿ ಬಡ್ಡಿ, ಮೀಟರ್ ಬಡ್ಡಿ, ಚಕ್ರೆ ಬಡ್ಡಿ, ಸುಸ್ತಿ ಬಡ್ಡಿ, ರಾಕೆಟ್ ಬಡ್ಡಿ, ಎಕ್ಸ್ಪ್ರೆಸ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಓ ಬಡ್ಡಿ. ಇವಳ ಮುಖದಲ್ಲಿ ಮಂದಹಾಸ ತರೋದು 3 ವಸ್ತು: ದುಡ್ಡು, ತುಂಬಾ ದುಡ್ಡು, ಜಾಸ್ತಿ ದುಡ್ಡು. ನಮ್ ತಾಯಿ ಬಿಟ್ರೆ ಇವಳೇ ನನಗೆ ಊಟ ಕೊಟ್ಟಿದ್ದು. ಆವತ್ತೇ ಡಿಸೈಡ್ ಮಾಡಿದೆ, ನನ್ನ ಹೊಟ್ಟೆ ತುಂಬಿಸ್ದೋಳ ಹೊಟ್ಟೆನ ಒಂದಲ್ಲ ಒಂದ್ ದಿವ್ಸ ನಾನು ತುಂಬಿಸ್ಬೇಕು ಅಂತ. ಈ ಪ್ರಪಂಚಕ್ಕೆ ಅವಳು ಬರೀ ಒಂದು ಹುಡುಗಿ ಅಷ್ಟೇ, ಆದ್ರೆ ಅವಳು ನನಗೆ ಪ್ರಪಂಚ, ನನ್ಗೆ ಅವಳೇ ಪ್ರಪಂಚ. ಈಡು ಜೋಡು ಚೆನ್ನಾಗದೆ. ಅದೇ. ನೀನ್ ಕತ್ತಿಂದ ಬದುಕ್ತಾ ಇದೀಯಾ, ಅವಳು ಕಿತ್ಕೊಂಡ್ ತಿಂದು ಬದುಕ್ತಾವಳೆ. ಲೋ ಯಾಕ್ಲಾ ಕದಿತ್ಯಾ? ನಿನ್ ಪ್ರೀತ್ಸು ತಪ್ಪೇನಿಲ್ಲ. ಪ್ರೀಚು ತಪ್ಪೇನಿಲ್ಲ. ಇವ್ನ ಹೇಳ್ಬಿಟ್ಟ ಕೇಳಲ್ಲ. ಹುಡುಗಿರು ಮುದ್ದಾಡಕ್ಕೆ ಮುದ್ದಾಗಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡ್ತಾರೆ, ಸುತ್ತಾಡಕ್ಕೆ ಸುಂದರವಾಗಿರೋ ಹುಡುಗರನ್ನ ಸೆಲೆಕ್ಟ್ ಮಾಡ್ಕೋತಾರೆ, ಚಂಗ್ರಾಟಕ್ಕೆ ಚೆನ್ನಾಗಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡ್ತಾರೆ. ಆಗ ಒಂದ್ ಹೇಳ್ತೀನಿ ಕೇಳೋ, ಮದ್ವೆ ಆಗಕ್ ಮಾತ್ರ ನನ್ ಮಗಂದು ದುಡ್ಡಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡೋದು. ಈಗ ನಾನು 10 ವರ್ಷ ದುಡ್ದ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೋತೀನಿ ಅನ್ಕೋ, ಹನಿಮೂನ್ ಮನೇಲಿ ಮಾಡಕ್ಕಾಗಲ್ಲ, ಆಸ್ಪತ್ರೆಲ್ಲೇ ಮಾಡ್ಬೇಕು. ಅದು ನರ್ಸ್ ಸಪೋರ್ಟ್ ಇದ್ರೆ ನೋಡೋ, ಅಕಸ್ಮಾತ್ ಎಡವಟ್ಟಾಗಿ ದೇವ್ರ ಪುಣ್ಯದಲ್ಲಿ ಮಗು ಆಗೋಯ್ತು ಅನ್ಕೋ, ಅದು ನಮ್ಮನ್ನ ಅಪ್ಪ ಅನ್ನಲ್ಲ ತಾತ ಅನ್ನುತ್ತೆ. ಬನ್ನಿ ಎಲ್ಲ ಹೋಗ್ತಾ ಹೇಳ್ತೀನಿ. ನೋಡು ಒಂದ್ ಮಾತೇಳ, ಸಾಯೋವರೆಗೂ ದುಡ್ದು ಒಂದಿನ ಸುಖವಾಗಿರೋ ಬದಲು ಒಂದೇ ದಿನ ಹೆವಿಯಾಗಿ ಕಳ್ತನ ಮಾಡಿ ಸಾಯೋವರೆಗೂ ಸುಖವಾಗಿದ್ ಬಿಡೋಣ. ಬರೋ ಸೀರೆ ಕಳೆದೋಯ್ತು ಅಂತ ನಿಂತೋ ಬಂದ್ರೆ ನಿನ್ ಶಿಲನೆ ಕಳೆದಂಗಿದ್ಯಾ ಕಣ್ಲಾ? ಲವ್ ಮಾಡೋ ಲವ್ ಲೈಫ್ ಸೂಪರ್ ಕಣಲ್ಲ. ನಡ್ಲಾ, ಪ್ರೀತಿನ ನಾವು ಹುಡುಕೊಂಡು ಹೋಗ್ಬಾರ್ದು, ಆ ಪ್ರೀತಿನ ನಮ್ಮನ್ನ ಹುಡುಕೊಂಡು ಬತ್ತಾ ಇರ್ಬೇಕು. ಬಾಯಿ ನನ್ ಮಕ್ಳ ನಾ 3ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ಬರ್ಲಾ ನೀನ್ ಲಾಳ ಕಟ್ಟೋದು ಇನ್ನೂ ಬಿಟ್ಟಿಲ್ಲ ಕಣ್ಣ.